ಅಯ್ಯೋ ಇದೇನಿದು ಬೆಂಡೆಕಾಯಿ ಪಲ್ಯ ಅಷ್ಟೊಂದು ಈಸಿ ಅಲ್ವಾ ಮಾಡೋದು ಅಂದ್ಕೋಬೇಡಿ. ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡಿದ್ದೀನಿ. ಮೊದಲಿಗೆ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ನಂತರ ಕತ್ತರಿಸಿರೋ ಬೆಂಡೆಕಾಯಿನ ಹಾಕಿ, ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕೋತಾ ಇದ್ದೀನಿ. ಮತ್ತು ಅರ್ಧ ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು, ಯಾಕಂದರೆ ಅದು ಗ್ರೀನಿಶ್ ಹಂಗೆ ಉಳ್ಕೊಳ್ಳಿ ಮತ್ತು ಬೇಗ ಫ್ರೈ ಆಗಲಿ ಅಂತ ಹೇಳಿ ನಿಂಬೆಹಣ್ಣಿನ ರಸನ ಹಿಂಡ್ಕೊತಾ ಇದ್ದೀನಿ. ಮತ್ತು ಒಂದು ಬಟ್ಲಿಗೆ ಫ್ರೈ ಆದಮೇಲೆ ಅದನ್ನು ತೆಗೆದಿಟ್ಕೊತಾ ಇದ್ದೀನಿ. ಇದಾದಮೇಲೆ ಬಾಣಲಿಗೆ ಎಣ್ಣೆ ಹಾಕಿ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಚಿಕ್ಕದು ಕಟ್ ಮಾಡಿರೋ ಟೊಮೆಟೊನ ಕೂಡ ಸೇರಿಸಿ 2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು. ನಂತರ 1.5 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು 1/4 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಕೈ ಆಡಿಸ್ತಾ ಇದ್ದೀನಿ. ಇದಾದಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ದ ಬೆಂಡೆಕಾಯಿನ ಸೇರಿಸಿ ಅದಕ್ಕೆ ಸೂಪರ್ ಟೇಸ್ಟ್ಗೆ ಅಂತ ಮತ್ತು ಗ್ರೇವಿ ಬರಲಿ ಅಂತ ಒಂದು ಬಟ್ಲನ್ನ ಹಾಲನ್ನ ಸೇರಿಸ್ತಾ ಇದ್ದೀನಿ. ಈ ಹಾಲು ಹಾಕಿದ್ರೇ ತುಂಬ ಟೇಸ್ಟಿಯಾಗಿ ಗ್ರೇವಿ ಬರೋದು. ಅದ್ರ ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಅಂತ ಹೇಳಿ ಮತ್ತು ಟೇಸ್ಟ್ಗೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ಹಾಗೆ ತಿನ್ನೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಬಂದು ಚಪಾತಿನೇ ಅಲ್ವಾ. ಸೊ ಅದಕ್ಕೆ ಚಪಾತಿನೂ ಮಾಡ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ ಮಾಡಿಕೊಂಡ್ರೆ. ಚಪಾತಿ ಬೆಂಡೆಕಾಯಿ ಪಲ್ಯದ ಕಾಂಬಿನೇಷನ್ ಹೆಂಗಂದರೆ ಬೆಳಗ್ಗೆ ನಾಷ್ಟಕ್ಕೂ ಕರೆಕ್ಟ್ ಅದು, ಮತ್ತು ನೈಟ್ ಊಟಕ್ಕೂ ಸರಿ ಅನಿಸುತ್ತೆ, ತುಂಬ ಟೇಸ್ಟ್ ಅನಿಸುತ್ತೆ. ಬೆಳಗ್ಗೆನೂ ಮಾಡ್ಕೋಬೋದು, ಸಂಜೆನೂ ಊಟಕ್ಕೆ ಮಾಡ್ಕೊಂಡು ತಿನ್ಬೋದು. ಮತ್ತು ಹೆಲ್ದಿನೂ ಕೂಡ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು. ಮತ್ತು ಶುಗರ್ ಪೇಷಂಟ್ಗಳಿಗೆ ಬೆಸ್ಟ್ ಅನ್ಬೋದು ಬೆಂಡೆಕಾಯಿ ವೆಜಿಟೇಬಲು. ಮತ್ತು ಬೆಳಗ್ಗೆ ಸ್ಕೂಲ್ ಮಕ್ಕಳು ಡಬ್ಬಿಗಳಿಗೆಲ್ಲ ತುಂಬ ಮತ್ತು ಇಷ್ಟಪಟ್ಟು ತೊಗೊಂಡು ಹೋಗ್ತಾರೆ, ಇಷ್ಟಪಟ್ಟು ತಿಂತಾರೆ ಅನ್ನೋ ಥರ ಇರೋ ರೆಸಿಪಿಗಳಿವು. ಯಾಕಂದರೆ ಚಪಾತಿ ಆಲ್ಮೋಸ್ಟ್ ಆಲ್ ಮಕ್ಳಿಗೆ ಫೇವ್ರೇಟೇ ಇರುತ್ತೆ. ಸೊ ಅದ್ರ ಜೊತೆ ಒಂದೊಂದು ಮಕ್ಕಳು ತಿಂತಾರೆ, ಇಲ್ಲ ಅಂತಲ್ಲ, ಅದು ತಿಂದರೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಬೆಳಗ್ಗೆ ಟಿಫನ್ ಬಾಕ್ಸ್ಗೂ ಕೂಡ ಇದೊಂಥರ ಬೆಸ್ಟ್ ರೆಸಿಪಿಗಳಂತಲೇ ಹೇಳ್ಬೋದು. ಸೊ ಇದನ್ನು ಮನೇಲಿ ಮೊಸರು, ಶೇಂಗಾ ಹಿಂಡಿ, ಈರುಳ್ಳಿ ಮತ್ತು ನಿಂಬೆಹಣ್ಣು, ಅದ್ರ ಜೊತೆ ಚಪಾತಿ, ಅದ್ರ ಜೊತೆ ಬೆಂಡೆಕಾಯಿ ಪಲ್ಯ ಹಂಚ್ಕೊಂಡು ತಿಂತಾ ಇದ್ದರೆ ತುಂಬ ಟೇಸ್ಟ್ ಇರುತ್ತೆ. ಇವತ್ತು ನಾನು ಮಾಡಿರೋ ರೆಸಿಪಿ ಹಾಲು ಹಾಕ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಅದು ಗ್ರೇವಿ ಥರ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿಯೂ ಇದೆ. ಬಟ್ ನಿಮಗೆ ಇಷ್ಟ ಆಯಿತೋ ಇಲ್ಲೋ ಗೊತ್ತಿಲ್ಲ. ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟು ಮತ್ತು ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ನೋಡಿ, ತುಂಬ ಒಂಥರ ಹೋಟೆಲಲ್ಲಿ ಸಿಗೋ ಗ್ರೇವಿಗಳ ಥರನೇ ಟೇಸ್ಟ್ ಕೊಡುತ್ತೆ. ಯಾಕಂದರೆ ಹಾಲಲ್ಲಿ ತುಪ್ಪ, ಬೆಣ್ಣೆ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಎಣ್ಣೆನೂ ಕಡಿಮೆ ಹಾಕಿದ್ರೂ ಹಾಲು ಹಾಕಿದ್ರೂ ತುಂಬ ಒಳ್ಳೆ ಫ್ಲೇವರ್ಫುಲ್ಲಾಗಿರುತ್ತೆ ರೆಸಿಪಿ. ಪಲ್ಯನ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸಿರುತ್ತೆ. ನೀವು ನನ್ನ ರೆಸಿಪಿನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.